ಸಿಎಂ ಸಿದ್ದರಾಮಯ್ಯನವರು ಸದ್ಯ ಭಾವನಾತ್ಮಕವಾಗಿ ಕಾನೂನಾತ್ಮಕವಾಗಿ ಏನ್ ಎದುರಿಸ್ತಾರೆ ಅದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ರಾಜಕೀಯವಾಗಿ ಅವರು ಸದ್ಯ ಸೇಫ್ ಆಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೇಗೆ ಅಂದ್ರೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಯಾಕೆ ಹಾಗಾದ್ರೆ ಅವರು ಇವರ ಪರವಾಗಿ ನಿಂತಿದ್ದಾರೆ ಅನ್ನೋದರ ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ರಾಜಕೀಯ ಬಲ ಕೊಟ್ಟಿರುವ ಹೈಕಮಾಂಡ್ ನಿರ್ಧಾರ ಹಿಂದಿದೆಯಾ ಲೆಕ್ಕಾಚಾರ? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಯಾವ ಕಾರಣಕ್ಕೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ, ಅವರ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿಲ್ಲಬೇಕು, ನಿಮ್ಮ ರಾಜಕೀಯ ಏರುಪೇರುಗಳು ಏನೇ ಇದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯನವರ ಜೊತೆಗೆ ನಿಲ್ಲಿ ಅಂತ ಸೂಚನೆಯನ್ನ ಯಾವ ಕಾರಣಕ್ಕೆ ಕೊಟ್ಟಿರಬಹುದು, ಏನವರ ಲೆಕ್ಕಾಚಾರ? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸದ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಏನೇ ಆಗ್ಲಿ ನಾವು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಫೇಸ್ ಮಾಡ್ತೀವಿ ಅಂತ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಪ್ರೊಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ನ ಒಂದು ಸೂಚನೆಯ ಮೇರೆಗೆ ಇದೆಲ್ಲವೂ ಕೂಡ ಆಗ್ತಾ ಇರೋದು ಅನ್ನೋದು ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಿ, ನಿಮ್ಮ ಚಳಿ ಕಾಯಿಸ್ಕೊಳ್ಳೋ ಕೆಲಸಗಳೆಲ್ಲ ಪಕ್ಕಕ್ಕಿಡಿ, ಈಗೇನಿದ್ರು ಕೂಡ ರಾಜಕೀಯ ಹೋರಾಟದಲ್ಲಿ ಪಕ್ಷದ ಶಿಸ್ತನ್ನ ಕಾಪಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲದಕ್ಕೆ ಕಾರಣಗಳೇನು ಅನ್ನೋದನ್ನ ಗಮನಿಸೋಣ. ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಸೊ ಅನ್ಡೌಟೆಡ್ಲಿ ಅವರ ಪರವಾಗಿ ಸಮುದಾಯ ನಿಂತ್ಕೊಳ್ಳುತ್ತೆ ಮತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕನ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಅವರನ್ನ ಕೆಳಕಿಳಿಸ್ಬೇಕು ಅಂತ ವಿರೋಧ ಪಕ್ಷ ತವಕಿಸ್ತಾ ಇದೆ ಅನ್ನೋದನ್ನೇ ಪ್ರಬಲವಾಗಿ ಅಸ್ತ್ರ ಮಾಡ್ಕೊಳ್ಳಿ ಅಂತ ಭವಿಷ್ಯದ ದೃಷ್ಟಿಯಿಂದ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗಿದೆ. ಈಗ ಏನೇ ನಿರ್ಧಾರಗಳನ್ನ ತತ್ಕ್ಷಣಕ್ಕೆ ತೆಗೆದುಕೊಂಡ್ರು ಕೂಡ ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗಬಹುದು ಅನ್ನುವಂತಹ ಒಂದು ಎಚ್ಚರಿಕೆ ಹೈಕಮಾಂಡ್ಗಿದೆ. ಕಡೇ ಹಂತದ ತನಕ ಕಾನೂನು ಹೋರಾಟ ನಡೀಲಿ, ಕಾನೂನಾತ್ಮಕವಾಗಿ ಈ ವಿಷಯದಲ್ಲಿ ಫೈನಲ್ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಲಿಕ್ಕೆ ಸಾಧ್ಯ. ಆ ಪ್ರಯತ್ನಗಳು ಕಡೆ ತನಕವೂ ಸಾಗ್ಲಿ, ನಾವು ನಿಮ್ ಜೊತೆಗೆ ನಿಲ್ತೀವಿ ಅಂತ. ಅಲ್ಲಿ ತನಕ ಸಿದ್ದರಾಮಯ್ಯ ಅವರ ಜೊತೆಗೆ ಇರಲೇಬೇಕಾದಂತಹ ಅನಿವಾರ್ಯತೆ ಹೈಕಮಾಂಡ್ಗೆ ಇದೆ. ಇದು ಸಿದ್ದರಾಮಯ್ಯನವರಿಗೆ ಹೇಗೆ ಹೈಕಮಾಂಡ್ ಹಾಗೂ ಸಂಪುಟ ಸಹೋದ್ಯೋಗಿಗಳ ಅನಿವಾರ್ಯತೆ ಇದೆಯೋ ಅದೇ ರೀತಿಯಾಗಿ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇದೆ. ರಾಜಕೀಯ ಹೋರಾಟದಲ್ಲಿ ಹಿಂದೆ ಸರಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಜೊತೆಯಾಗಿ ನಿಲ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ. ಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ವಿರೋಧಿಗಳ ಯತ್ನ ಗೆಲ್ಲಬಾರ್ದು. ಅವರ ಪ್ರಯತ್ನ ಏನು? ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ಮಣಿಸ್ಬೇಕು, ಅವರ ಒಂದು ರಾಜಕೀಯ ಕೆರಿಯರ್ಗೆ ಒಂದು ಕಪ್ಪು ಮಸಿಯನ್ನ ಬಳಿಬೇಕು ಅಂತ. ಅದು ಸಕ್ಸಸ್ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕು ಅನ್ನುವಂತಹ ಶಪಥವನ್ನ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಪಕ್ಷ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ವಿರೋಧಿಗಳ ಯತ್ನ ಗೆಲ್ಲಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಕಾನೂನಾತ್ಮಕ ಹೋರಾಟ ಏನ್ ನಡೆಯುತ್ತೆ ಕೊನೆ ಕ್ಷಣದವರೆಗೂ, ಅಲ್ಲಿಯವರೆಗೂ ಎಲ್ಲರೂ ಜೊತೆಯಾಗಿ ನಿಲ್ಲುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿ ಕೊಟ್ಟಿರುವಂತಹ ಅಭಯ. ಭವಿಷ್ಯದ ದೃಷ್ಟಿಯಿಂದ ಈ ಎಚ್ಚರಿಕೆಯ ಅನಿವಾರ್ಯತೆ ಇದೆ. ಕಡೆ ಹಂತದ ತನಕವೂ ಕೂಡ ಕಾನೂನು ಹೋರಾಟ ನಡೆಸಲಿ, ಆ ಕಾನೂನಿನ ಹೋರಾಟದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಪ್ರೂವ್ ಆಗ್ಲಿ, ಅಲ್ಲಿಯವರೆಗೂ ನಾವು ನಮ್ಮ ಒಗ್ಗಟ್ಟನ್ನ ಬಿಟ್ಟುಕೊಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಂತಿದೆ. ಅದನ್ನೇ ಪಕ್ಷದ ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ.